ಕಿಚ್ಚು ಹೆಚ್ಚಿಸಿದ ಬಿಡದಿ ಟೌನ್ಶಿಪ್ ಜಟಾಜಟಿ. ಇನ್ನು ಜೂನ್ 22ರಂದು ಹೋರಾಟಕ್ಕೆ ರೈತರ ಸಿದ್ಧತೆ. ಕಿಚ್ಚನ್ನ ಹೆಚ್ಚಿಸಿದ ಬಿಡದಿ ಟೌನ್ಶಿಪ್ ಜಟಾಪಟಿ. ಜೂನ್ 22ರಂದು ಹೋರಾಟಕ್ಕೆ ರೈತರ ಸಿದ್ಧತೆ. ರೈತರ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಬೆಂಬಲ. ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಬೆನ್ನಲ್ಲೇ ಸ್ಫೋಟಗೊಂಡ ರೈತರ ಆಕ್ರೋಶ. ಜೂನ್ 22ಕ್ಕೆ ಭೈರಮಂಗಲ ಚಲೋ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಸಜ್ಜು. ರೈತರ ವಿರೋಧದ ಮಧ್ಯೆ ಸರ್ಕಾರದ ಅಧಿಸೂಚನೆ. ಕಿಚ್ಚು ಹೆಚ್ಚಿಸಿದ ಬಿಡದಿ ಟೌನ್ಶಿಪ್ ಜಟಾಪಟಿ. ಜೂನ್ 22ರಂದು ಹೋರಾಟಕ್ಕೆ ರೈತರ ಸಿದ್ಧತೆ. ರೈತರ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಬೆಂಬಲ ವ್ಯಕ್ತಪಡಿಸಿದೆ. ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥ ಕೆಲವು ತೀರ್ಮಾನಗಳೇನಿದೆ, ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರು ಕ್ಯಾಬಿನೆಟ್ ನೋಟ್ ಇಟ್ಟಿರ್ತಕ್ಕಂಥದ್ದನ್ನೇ ನಾನು ಬಹುಶಃ 17ನೇ ತಾರೀಕು ನಿಮಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏನೂ ನೋಡಲಿಲ್ಲ. ಇವಾಗ ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇಲ್ಲಿ ಇವತ್ತಿನ ಈ ಒಂದು ಬಿಡದಿಯ ಟೌನ್ಶಿಪ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಸದ್ಯಕ್ಕೆ ಒಂದು ಬಿಡದಿ ಟೌನ್ಶಿಪ್ ಜಟಾಪಟಿ ಇವತ್ತು ನಿನ್ನೆ ಮೊನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ಈ ಒಂದು ಜಟಾಪಟಿ ನಡೀತಾನೆ ಇದೆ. ಜೂನ್ 22ರಂದು ಒಂದು ಕಡೆ ಹೋರಾಟಕ್ಕೆ ರೈತರು ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಮ್ಮದು ಫಲವತ್ತಾದ ಭೂಮಿ, ಈ ಒಂದು ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅಂತ ರೈತರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಅಲ್ಲಿ ಸದ್ಯಕ್ಕೆ ರೈತರು ಏನ್ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಿಲ್? ಸಾಹಿತ್ಯ, ನಾನೀಗ ಜನತಾ ನ್ಯಾಯಾಲಯವನ್ನ ಸಾಕ್ಷಿಯಾಗಿರಿಸಿಕೊಂಡು ಬಿಡದಿಯ ಕೆಂಶೆಟ್ಟಿ ದೊಡ್ಡಿ ಎನ್ನುವಂತಹ ಪ್ರದೇಶದಲ್ಲಿದ್ದೀನಿ. ನಾನು ನಿಮಗೆ ಜೀವಂತ ಸಾಕ್ಷಿಗಳನ್ನು ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಆತ್ಮವನ್ನು ಬಿಡ್ತೀವಿ, ನಮ್ಮ ಪ್ರಾಣ ಬಿಟ್ಟೆವು, ಆದರೆ ಟೌನ್ಶಿಪ್ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನನ್ನ ಹಿಂದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ತಲತಲಾಂತರವಾಗಿ ಬದುಕಿ ಬಾಳಿದ ನಮ್ಮ ಹಿರಿಯರು, ನಾವು ಆಟಾಡಿ ಬೆಳೆದಂತಹ ನಮ್ಮ ಜನ್ಮಭೂಮಿ ಇದು. ನೆಮ್ಮದಿಯ ವಾತಾವರಣವನ್ನ ಯಾವುದೋ ಒಂದು ಸರ್ಕಾರ ಎಕ್ಕಶ್ಚಿತ್ ಕೋಟ್ಯಾಂತರ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ನೆಮ್ಮದಿಯನ್ನ ಗಿರ್ವಿ ಇಡಬೇಕಾ? ರೈತರ ಆಕ್ರೋಶ ಇದು. ನಾನು ಮಾತನಾಡಿಸ್ತಾ ಹೋಗ್ತೀನಿ. ರೈತರು ಹೇಳ್ತಾರೆ, ನನ್ನ ಪತ್ನಿ, ಮಕ್ಕಳು ಮತ್ತು ನನ್ನ ಕುಟುಂಬ ನೆಮ್ಮದಿಯಿಂದ ಸುದೀರ್ಘವಾಗಿ ಈ ಉದ್ಯಾನವನದಂತಹ ಸಣ್ಣ ಜಾಗದಲ್ಲಿ ನಾವು ಬದುಕಬೇಕು. ನೀವು ಒಂದು ವೇಳೆ ಇದನ್ನೆಲ್ಲವನ್ನು ಎದುರಿಸಿ ಟೌನ್ಶಿಪ್ ಕಟ್ಟುವುದೇ ಆದರೆ ನಮ್ಮ ಜೀವಂತ ಸಮಾಧಿಯ ಮೇಲೆ ಕಟ್ಟಿ ಅಂತ ಹೇಳಿ ರೈತರು ಹೇಳ್ತಾರೆ. ಸಾಹಿತ್ಯ, ನಿಮಗೆ ಸಾಕ್ಷಿ ಎಂಬಂತೆ ನನ್ನ ಜೊತೆ ಒಂದು ರೈತ ಕುಟುಂಬವೇ ಇದೆ. ನಾನಿರೋದೀಗ ಬಿಡದಿಯ ಕೆಂಶೆಟ್ಟಿ ದೊಡ್ಡಿಯ ಮಂಜುನಾಥ್ ಅನ್ನುವ ಒಬ್ಬ ಪ್ರಾಮಾಣಿಕ ರೈತನ ಮನೆಯಲ್ಲಿ. ಆ ಯಜಮಾನನ ಜೊತೆ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಂಜುನಾಥ್ ಸರ್, ನೀವು ರೈತರಾಗಿದ್ದುಕೊಂಡು ಪ್ರಾಮಾಣಿಕವಾಗಿ ಹೇಳಿ, ಸರ್ಕಾರ ಪುಕ್ಸಟ್ಟೆ ನಿಮ್ಮ ಭೂಮಿಯನ್ನ ತೆಗೆದುಕೊಳ್ಳೋದಿಲ್ಲ, ನಿಮಗೊಂದಷ್ಟು ಪರಿಹಾರದ ಹಣನೂ ಕೊಡ್ತಾರೆ, ನೀವು ರೆಡಿ ಇದ್ದೀರಾ? ಸರ್, ನಾವು ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ಈ ನಮ್ಮ ಭೂಮಿಯಲ್ಲಿ ನಮ್ಮ ತಂದೆ ತಾಯಿರು ತಾರಾಡ್ದಂಥ ಜಾಗ ಇದೆ, ಅವರ ಗೋರಿ ಇದೆ, ಅವ್ರ ನಮ್ಮ ಅಜ್ಜಿ ತಾತ ತಾರಾದಂಥ ಗೋರಿಗಳಿದೆ. ಈ ಜಾಗದಲ್ಲೆಲ್ಲ ತಾರಾಡವ್ರೆ. ನಮ್ಗೆ ಇವತ್ತು ಅವ್ರು ಸುತ್ತಿದ್ರು ಇಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡು ಇಲ್ಲಿ ನಾವು ಈ ಭೂಮಿಲಿ ಜೀವನ ಮಾಡ್ತಾ ಇದ್ದೀವಿ. ನೀವು 100 ಕೋಟಿ ಕೊಟ್ಟರು ಅದಕ್ಕೆ ಸಮ ಅಲ್ಲ ಸರ್. ನೀವು 100 ಕೋಟಿನ ತಗೊಳ್ಳಿದ ಕೊಟ್ಬಿಡ್ಬೋದು. ಇಲ್ಲಿನ ಒಂದು ನಾವು ಆಡಿದಂಥ ಒಂದು ಉದಾಹರಣೆ, ಮಕ್ಕಳುಗಳು, ನಮ್ಮ ತಂದೆ ತಾಯಿ ಗೋರಿಗಳಿದೆ, ಇದನ್ನ ನೀವು 100 ಕೋಟಿ ಕೊಟ್ಟರು ನಾವು ಕೊಡಲ್ಲ ಸರ್. ನಮ್ಮ ಸಮಾಧಿ ಮೇಲೆ ನೀವು ಗೋರಿ ಕಟ್ಟಬೇಕು.
ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದೀರಲ್ಲ, ಅದು ಗ್ರೇಟರ್ ಬೆಂಗಳೂರಲ್ಲ, ರೈತರ ಸಮಾಧಿ ಮೇಲೆ ಕಟ್ತಾ ಇರೋಂಥ ಒಂದು ಕೆಟ್ಟ ನಿರ್ಧಾರದ ಒಂದು ಬೆಂಗಳೂರು. ಅಲ್ಲ, ಬಿಡದಿ ಹಾಗಾದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ನೋಡಬಾರ್ದಾ? ಬಿಡದಿ ಹಾಗಾದ್ರೆ ವಿಕಾಸವನ್ನು ನೋಡಬಾರ್ದಾ? ಬಿಡದಿ ಆದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಬರ್ತಾವೆ ಸರ್. ನಿಮ್ಮ ಊರು ಡೆವಲಪ್ ಆಗುತ್ತೆ ಸರ್. ನಮ್ಗೆ ಇವಾಗೇ ಡೆವಲಪ್ ಆಗಿದೆ. ನಮ್ಗೇನು ಹಂಗಾರೆ ನಿಮ್ಮ ಉದ್ದೇಶ ಏನು? ನಮ್ಮ ರೈತರುಗಳನ್ನ ಕಿತ್ಕೊಂಡು ಡೆವಲಪ್ ಮಾಡಬೇಕು ಅಂತಿರಲ್ಲ. ನಾವೆಲ್ಲ ರೈತರ ಭೂಮಿ ಇಲ್ಲಿ ನೀವು ನೋಡ್ಬೋದು, 9,000 ಎಕರೆನು ಫಲವತ್ತಾದ ಭೂಮಿ, ಲಕ್ಷಾಂತರ ತೆಂಗು ಮರ ಇದೆ, ಲಕ್ಷಾಂತರ ಅಡಿಕೆ ಮರ ಇದೆ, ಪ್ರತಿಯೊಂದು ಇದೆ. ಇದೇ ಬೇಕಾ ನಿಮಗೆ ಅಭಿವೃದ್ಧಿ ಮಾಡೋಕ್ಕೆ? ಮಾಡಿ ಸರ್, ಅಭಿವೃದ್ಧಿ ಆದ್ರೆ ನಮಗೂ ಸಂತೋಷ. ಇಲ್ಲೇ ಪಕ್ಕಕ್ಕೆ ಹೋಗಿ ಕನಕಪುರ ಹತ್ರ ಇದೆ, ಬರಡು ಭೂಮಿ ಇದೆ, ನೀರಾವರಿ ಕಮ್ಮಿ ಇದೆ, ಅಲ್ಲಿ ಮಾಡಿ. ಇದೇ ಜಾಗ ಯಾಕೆ ಮಾಡಬೇಕು ಅಂತ ಹಠ ತೊಟ್ಟಿದ್ದೀರಾ ಯಾಕೆ ಅಂತ ಗೊತ್ತಿಲ್ಲ. ನೀವು ಮಾಡಿ ನಾವು ಸಂತೋಷ. ಬಟ್ ಇಲ್ಲಿನ ಫಲವತ್ತಾದ ಭೂಮಿನ ವರ್ಷೊಂಬತ್ತು ಕಾಲ ನೀರಿರುವಂಥ ಒಂದು ನೀರು ಸೋರ್ಸ್ ಇರುವಂಥ ಜಾಗ ಅಂದರೆ ಈ ಕರ್ನಾಟಕದಲ್ಲಿ ಎಲ್ಲರೂ ಇದೆ, ಅದು ನಮ್ಮ ಭಾಗ ಮಾತ್ರ. ಒಂದು ನೀರಿನ ಸೋರ್ಸ್ ಆಗಿರ್ಬೋದು. ನಮ್ಗೆ 5 ವರ್ಷ ಮಳೆ ಇಲ್ಲ ಅಂದ್ರೂ ನಮಗೆ ಬರ ಅನ್ಸಲ್ಲ. ಕೆಲವು ಕಡೆ 1 ವರ್ಷ ಮಳೆ ಇಲ್ಲ ಅಂದರೆ ನೀವು ನೋಡಿರ್ಬೋದು, ಬರ ಬಂದ್ಬಿಡ್ತು ಅಂತೀರ. ನಮ್ಮ ಕಡೆ 5 ವರ್ಷ ಮಳೆ ಇಲ್ಲ ಅಂದರೂ ನಾವು ಜೀವನ ಮಾಡ್ತೀವಿ. ಫಲವತ್ತಾದ ಭೂಮಿಲಿ ನೀರು ಕಟ್ಟುವಂಥ ವ್ಯವಸ್ಥೆ ಮಾಡ್ತೀವಿ. ನಮಗೆ ಬರ ಅನ್ನೋದು ಕಾಣಿಸೋದೇ ಇಲ್ಲ. ಅಂಥ ಒಂದು ಫಲವತ್ತಾದ ಭೂಮಿನೇ ಬೇಕಾ ನಿಮಗೆ? ನಿಮಗೆ ಭೂ ಸ್ವಾಧೀನ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ನಿಮ್ಗೆ ಅಂಥ ಫಲವತ್ತಾದ ಭೂಮಿ ಎಂತ ಬೇಕು? ಮಾಡಿ. ನೀವು ಏನು ಬೆಳೆಯಲ್ಲ, ಬರಡು ಭೂಮಿ ಅಂಥ ಜಾಗದಲ್ಲಿ ಮಾಡಿ ಸ್ವಾಮಿ, ನಮಗೂ ಪುಣ್ಯ. ಹೊರಗಡೆ ಮಸ್ತಾಗಿದೆ. ನೀವು ಇದೇ ಯಾಕೆ ಹಠ ತೊಟ್ಟಿ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದೀರಾ ಸರ್? ಈಗ ಸರ್ಕಾರ ಒಂದು ಕಡೆ ಹೇಳುತ್ತೆ, ಮಂಜುನಾಥ್ ತರಹದ 1-2 ರೈತರು ಹೇಳಿದ ಮಾತ್ರಕ್ಕೆ ನಾವು ಈ ಯೋಜನೆಯನ್ನು ಕೈ ಬಿಡೋದಕ್ಕಾಗೋದಿಲ್ಲ. 90% ರೈತರು ಒಪ್ಕೊಂಡಿದ್ದಾರೆ. ಇದು ಸರ್ಕಾರದ ವಾದ. ಹೌದು ಸರ್, ವಾದ ಮಾಡ್ತಿದ್ದಾರೆ, ಕೂತ್ಕೊಂಡು ವಾದ ಮಾಡ್ತಾರೆ. ಪ್ರೆಸೆಂಟ್ ಇಲ್ಲಿಗೆ ಬಂದ್ರಲ್ವ ಗೊತ್ತಾಗೋದು. ಇವಾಗ ನಾನು ಕೂತ್ಕೊಂಡು ಎಲ್ಲೋ ಅಂತ ಏನೋ ಹೇಳ್ಬೋದು. ಪ್ರೆಸೆಂಟು ಈ ಭಾಗಕ್ಕೆ ಬರಬೇಕು, 2 ಪಂಚಾಯತಿ ಏನು ಅಕ್ವೈರಿ ಆಯ್ತಾ ಇದೋ, ಖಂಡಿತ ಈ ಭಾಗಕ್ಕೆ ಬನ್ನಿ. ನಾವು ಅಕ್ವೈರಿ ಬೇಕು ಅಂತ 90 ಒಪ್ಕೊಂಡವ್ರೆ ಅಂತಲ್ಲ, ನೀವು ಒಂದು ಕಡೆ ನಿಲ್ಸ್ಕೊಬಿಡಿ. ನಾವು ಬೇಡ ಅನ್ನೋರು ಒಂದು ಕಡೆ ನಿಂತ್ಕೊಬಿಡ್ತೀರಿ. ಅವಾಗ ನೀವು ಕಣ್ಣಾರ ನೋಡ್ಬೋದು. ಯಾಕೆ ಸರ್ ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳೋದನ್ನ ಕಮ್ಮಿ ಮಾಡಿ ದಯವಿಟ್ಟು ಬನ್ನಿ. ನೀವು ಒಪ್ಕೊಂಡವ್ರಲ್ವಾ, ನಿಮ್ಗದು ನಮ್ಮ ಜನ ಒಪ್ಕೊಬಿಟ್ಟವ್ರೆ ಅಂತ ನಿಮ್ಗೆ ಅದು ಖಂಡಿತ ನಿಮಗೆ ಪ್ರೂಫ್ ಇದ್ದರೆ ಖಂಡಿತ ನಮ್ಮ ಬೈರ್ಮಂಗ್ ಭಾಗಕ್ಕೆ ಬನ್ನಿ, ನಾವಿಲ್ಲಿ ತೋರಿಸ್ತೀವಿ. ಒಪ್ಕೊಂಡಿರೋರು ಎಷ್ಟು ಜನ ಅವರೇ, ಒಪ್ಕೊಳ್ದೇ ಇರೋ ಎಷ್ಟು ಜನ. ನೀವು ಸುಮ್ಮನೆ ನಾನು ಏನು ಬೇಕಾದ್ರೆ ಬಾಯಲ್ಲಿ ಹೇಳ್ಬಿಡ್ಬೋದು. ಪ್ರಾಮಾಣಿಕವಾಗಿ ನೋಡೋದಲ್ಲ ಸರ್ ಗೊತ್ತಾಗೋದು. ನಿಮ್ಮ ಕೈಲಿ ಸಾಧಿಸ್ತೀವಿ, 90% ಒಪ್ಕೊಂಡವ್ರೆ ಅನ್ನೋದು ನಿಮಗೆ ಗೊತ್ತಿದ್ರೆ ನಾವು ನಿಮ್ಮನ್ನ ಆದ್ಯತೆ ಕೊಟ್ಟು ಕರಿತಾ ಇದ್ದೀವಿ. ಬನ್ನಿ, ನಿಮ್ಮ ಮಾಧ್ಯಮಗಳು ಬರಲಿ. ನಾವು ಆ ಬೇಡ ಅನ್ನೋರು ಒಂದು ಸೈಡ್ ನಿಂತ್ಕೊಬಿಡ್ತೀವಿ. ನಾವು ಎಷ್ಟು 1000 ಜನ ಇದ್ದೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಬೇಕು ಅನ್ನೋರು ನೀವು ಬಂದು ನಿಂತ್ಕೊಳ್ಳಿ. ಖಂಡಿತ ಇದನ್ನ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. ನಿಮ್ಮ ಮಾಧ್ಯಮನವರು ಬರಲಿ, ಅವರೂ ಬರಲಿ. ಸಾಹಿತ್ಯ, ನನಗೆ ಸಮಯದ ಅವಕಾಶವನ್ನು ಕೊಟ್ಟರೆ, ಈ ಮನೆಯಲ್ಲೊಂದು ಎಮೋಷ್ನಲ್ ಟಚ್ ಇದೆ. ಎಲ್ಲೋ ಒಂದು ಕಡೆ ಮಂಜುನಾಥ್ ನನ್ನ ಜೊತೆ ಮಾತನಾಡ್ತಾ ಇದ್ರು. ಸರ್, ಸರ್ಕಾರದ ಈ ಗಟ್ಟಿ ನಿರ್ಧಾರದ ನಡುವೆ ನನ್ನ ಭೂಮಿ ಏನಾದರೂ ಹೋದರೆ ಆ ಭೂಮಿ ಜೊತೆಗೆ ನನ್ನ ತಂದೆ ತಾಯಿಯ ಸಮಾಧಿಗಳು ಹೋಗ್ತವೆ ಅಂತ. ಮಂಜುನಾಥ್ ಜೊತೆ ಮಾತನಾಡ್ತೀನಿ. ಸರ್, ಇಲ್ಲಿ ನಿಮ್ಮ ತಂದೆ ತಾಯಿ ಆತ್ಮಗಳು ಕೂಡ ಇರುವಂತಹ. ಹೌದು ಸರ್. ಇವಾಗ ನಾವು ಬೆಳಗ್ಗೆ ಇದ್ರೆ ನಮ್ಮ ತಂದೆ ತಾಯಿ ಗೋರಿ ತಗೋಯ್ತೀವಿ, ಕೈ ಮುಗಿತೀವಿ. ನಮಗೆ ಒಂದು ಅಟ್ಯಾಚ್ ಬಾಂಧವ್ಯ ಬೆಳೆಸ್ಕೊಂಡಿದ್ದೀವಿ ನಮ್ಮ ಇದಕ್ಕೆ. ನಮ್ಮ ಜಮೀನು ಹೋದ್ರೂ ಪರವಾಗಿಲ್ಲ, ನಮ್ಮ ಜಮೀನು ಕಿತ್ಕೊಂಡ್ರೂ ಪರವಾಗಿಲ್ಲ, ನಮ್ಮ ತಂದೆ ತಾಯಿ ಗೋರಿಯನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ನಾವು. ಅದು ಉಳಿಸ್ಬೇಕು ಅಂತ ಜನದಲ್ಲಿ ಕೇಳ್ಕೊತೀನಿ. ನಾವು ಎಲ್ಲರೂ ದುಡ್ಡು ಕೊಡ್ತಾರೆ ಅಂತಲ್ಲ, ಜಮೀನಿಗೆ ದುಡ್ಡು ಕೊಡ್ಬೋದು. ನಮ್ಮ ತಂದೆ ತಾಯಿ ಗೋರಿಗಳಿಗೆ ಅವರು ಬೆಲೆ ಕಟ್ಟೋಕ್ಕಾಗುತ್ತಾ ಸರ್? ಅದನ್ನ ನಾವು ಬಿಟ್ಕೊಡೋಕ್ಕಾಗುತ್ತಾ ಸರ್? ನಮಗೆ ಅದು ಒಂದು ದೇವಸ್ಥಾನ ಥರ ನಾವು ಪೂಜೆ ಮಾಡ್ತೀವಿ, ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತೀವಿ, ಬೆಳಗೋದ್ರೆ ಕೈ ಮುಗಿತೀವಿ. ಇದಕ್ಕೆ ಯಾರಾದರೂ ಬೆಲೆ ಕಟ್ಟೋಕ್ಕಾಗುತ್ತಾ ಹೇಳಿ? ಸಾಹಿತ್ಯ, ಈ ಮಾತುಗಳ ಮುಂದೆ ಸರ್ಕಾರದ ಮಾತುಗಳು ಅತ್ಯಂತ ದುರ್ಬಲ ಅಂತ ಕರೆಸಿಕೊಳ್ಳುತ್ತೆ. ನಿಮ್ಮ ಯಾವ ಸೀಮೆಯ ಕಾಂಕ್ರೀಟ್ ಕಟ್ಟಡ, ನಿಮ್ಮ ಪಂಚತಾರ ಹೋಟೆಲ್ಗಳು ಬೇಡ, ನಿಮ್ಮ ಪ್ರತಿಷ್ಠಿತ ಕೈಗಾರಿಕೆಗಳೂ ಬೇಡ, ವಿಷಕಾರಿ ಅನಿಲವನ್ನ ಸೋರಿಸುವಂತಹ ನಿಮ್ಮ ಫ್ಯಾಕ್ಟ್ರಿಗಳೂ ಬೇಡ, ದಟ್ಟವಾದಂತಹ ಏನು ವಾತಾವರಣಕ್ಕೆ ಕಲುಷಿತಗೊಳ್ಳುವಂತಹ ಮಾಲಿನ್ಯದ ಆ ಹೊಗೆ ಬರುವಂತಹ ಚಿಮಣಿಗಳೂ ಬೇಡ. ನಮಗೆ ನಮ್ಮ ಹಳೆಯ ಈ ಸಮಾಧಾನದ ಬದುಕೇ ಸಾಕು. ಇನ್ನು ಮಂಜುನಾಥ್ ಕುಟುಂಬವೂ ಕೂಡ ಇದೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸಾಹಿತ್ಯ, ಮಂಜುನಾಥ್ ರೈತರ ಮಗಳು ಕೂಡ ಇಲ್ಲೇ ಇದ್ದಾರೆ. ಮೇಡಮ್, ಎಲ್ಲೋ ಒಂದು ಕಡೆ ನಿಮ್ಮ ತಂದೆ ಮಾತನಾಡ್ತಾ ಇದ್ರು. ಕೆಲವೊಮ್ಮೆ ನಾವು ಹೇಳ್ಬೋದು ಭಾವನಾತ್ಮಕವಾಗಿ ಏನೇನೋ ಮಾತನಾಡಬಹುದು ರೈತರು ಅಂತ ಹೇಳಿ. ನೀವು ಮಗಳಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದಾದರೆ, ಒಂದು ವೇಳೆ ನಿಮ್ಮ ಊರು ಡೆವಲಪ್ಮೆಂಟ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವ ಕಾರಣಕ್ಕೆ ಸರ್ಕಾರ ಏನಾದರೂ ನೀವು ಮನೆ ಬಿಟ್ಟು ಹೋಗಿ ನಿಮಗೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಏನು ನಿಮ್ಮ ನಿರ್ಧಾರ ಏನು? ಬೇಡ, ಇವಾಗ ಇರೋದೇ ನಾವು ಚೆನ್ನಾಗಿದ್ದೀವಿ. ಅವರು ಪರಿಹಾರ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಹೇಳ್ಬೋದು. ಆದರೆ ಇಲ್ಲಿರೋ ಇವಾಗ ನಾವು ಏನು ಆಸರೆ ಆಗಿದೆ
ಅವ್ರು ಏನೇನೋ ಕಟ್ಬೋದು ಇಲ್ಲಿ ಬಂದು ಟೌನ್ಶಿಪ್ ಮಾಡ್ತೀನಿ ಅಂತ ಅಂತಿದ್ದಾರೆ. ಬಂದರೆ ಇಷ್ಟು ಇವಾಗ ಬೆಂಗಳೂರು ಸೈಡ್ ಹೋದರೆ ನಾವು ಇಷ್ಟು ಏನದು ಫ್ರೀಯಾಗಿ ಏರ್ ಸಿಗಲ್ಲ. ಅಂದರೆ ಏನೇನೋ ಸಿಟಿ ಎಲ್ಲ ಮಾಡ್ತಿರ್ತಾರೆ, ಅದೆಲ್ಲ ಮಿಕ್ಸ್ ಆಗಿರುತ್ತೆ. ಶುದ್ಧವಾಗಿ ನಾವು ಬ್ರೀತ್ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಾದರೆ ಪರಿಸರ ಐತೆ, ಚೆನ್ನಾಗಿ ಗಾಳಿ ಬೀಸುತ್ತೆ. ಅದಾದಮೇಲೆ ನಮ್ಮ ಅಜ್ಜಿ ತಾತ ಗೋರಿ ಐತೆ, ಅವರು ಹುಟ್ಟ ಬೆಳೆದಂಥ ಊರಿದು. ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ಇಲ್ಲಿ ಆಟ ಆಡ್ಕೊಂಡು ಬೆಳೆದಿದ್ದೀವಿ. ಇದನ್ನು ಬಿಟ್ಟು ಹೋಗಬೇಕು ಅಂತಂದರೆ ಹೇಗೆ ಹೋಗೋಕ್ಕಾಗತ್ತೆ? ಸಾಹಿತ್ಯ, ಈ ಜನತಾ ನ್ಯಾಯಾಲಯದ ಈ ಪ್ರಶ್ನೆಗಳಿಗೆ ಸರ್ಕಾರಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯನಾ? ಆ ಹಸಿ ಮಕ್ಕಳ ಹಸಿ ಹೃದಯದ ಅತ್ಯಂತ ಆರ್ಗ್ಯಾನಿಕ್ ಆದಂತಹ ಅಭಿಪ್ರಾಯಕ್ಕೆ ಸರ್ಕಾರ ಉತ್ತರ ಕೊಡೋದಕ್ಕೆ ಸಾಧ್ಯನಾ? ನಮ್ಮ ಸಮಾಧಾನವನ್ನು ಕಸಿದುಕೊಂಡು ನಮ್ಮ ನೆಮ್ಮದಿಗೆ ನೀವು ಬೆಂಕಿ ಇಟ್ಟು ನಿಮ್ಮ ಕಾಂಕ್ರೀಟ್ ಕಟ್ಟಡವನ್ನು ನಿರ್ಮಾಣ ಮಾಡೋದೇ ಆದರೆ ಅದು ಆಧುನಿಕ ಸಮಾಧಿ ಅಂತ ಹೇಳ್ತಾರೆ ಮಕ್ಕಳು. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇನ್ನು ಮಂಜುನಾಥ್ ಅವರ ಪತ್ನಿಯೂ ಕೂಡ ಇಲ್ಲೇ ಇದ್ದಾರೆ. ಸೊ ಮೇಡಮ್, ಎಲ್ಲೋ ಒಂದು ಕಡೆ ಒಂದೊಮ್ಮೆ ಈ ಭೂಮಿಯನ್ನು ಬಿಟ್ಟು ಕೊಡಬೇಕಾಗಿ ಬರಬಹುದಾ ಅನ್ನೋ ಆತಂಕ ಇದೆಯಾ? ಇದೆ ಸರ್, ಆದರೆ ನಾವು ಬಿಟ್ಕೊಡಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅಂತಲೇ ನಿರ್ಧಾರ ಮಾಡಿದ್ದೀವಿ. ಅಂಥದ್ದು ಸಿಚುವೇಶನ್ ಏನಾದ್ರು ಬಂದರೆ ನಾವು ಪ್ರಾಣ ಬಿಡ್ತೇವೆ ಹೊರತು ಭೂಮಿ ಮಾತ್ರ ಬಿಡಲ್ಲ ಸರ್. ಆ ಥರ ನಮ್ಮದು ಸಾಹಿತ್ಯ. ಎಲ್ಲೋ ಒಂದು ಕಡೆ ಇವತ್ತು ನಾವು ಬರಬೇಕಾದ್ರೆ ಫ್ರೀಡಮ್ ಟಿವಿ ಇಲ್ಲಿ ಲಗ್ಗೆ ಇಡುವಂತಹ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಕೂಡ ಈ ಮನೆಯ ಹೊರಾಂಗಣದಲ್ಲಿರ್ತಕ್ಕಂತಹ ಒಂದು ದೊಡ್ಡಿ ಅಂತ ಕರೀತಾರೆ, ಆ ದೊಡ್ಡಿಯಲ್ಲಿ ಆಟ ಆಡ್ತಾ ಇದ್ರು. ನಾನು ಕೇಳಿದೆ ಸಾಮಾನ್ಯವಾಗಿ ಅವ್ರ ಜೊತೆ, ಈಗ ಮತ್ತೆ ಕೇಳ್ತೀನಿ. ನೋಡಿ, ಇವತ್ತು ಇಲ್ಲಿ ಆಟ ಆಡ್ತಾ ಇದ್ರಿ, ಒಂದೊಮ್ಮೆ ಸರ್ಕಾರ ಇದನ್ನು ವಶಪಡಿಸ್ಕೊಂಡ್ರೆ ಆ ನೆಮ್ಮದಿ ಕೂಡ ಇರೋದಿಲ್ಲ ಅಂತ. ಅದು ಸರ್ಕಾರದಿಂದ ಇದು ಮಾಡ್ತಾ ಇರೋದು ಬೇಡ ಅಂತ, ಟೌನ್ಶಿಪ್ ಮಾಡೋದು ಬೇಡ ಅಂತ ಕೇಳ್ಕೊತಾ ಇದ್ವಿ. ಇಲ್ಲೇ ಚೆನ್ನಾಗಿದ್ದೀವಿ, ಇಲ್ಲೇ ಚೆನ್ನಾಗೂ ಇರ್ತೀವಿ ಅಂತ ಕೇಳ್ಕೊತಾ ಇದ್ವಿ. ಖುಷಿ ಇದೆ ನಿಮಗೆ? ಇಲ್ಲೇ ನಮ್ಗೆ ಖುಷಿ ಇರುತ್ತೆ. ಒಂದು ವೇಳೆ ಸರ್ಕಾರ ಗಟ್ಟಿ ನಿರ್ಧಾರ ಮಾಡಿದ್ರೆ ದುಡ್ಡು ಕೊಡ್ತೀವಿ ಹಂಗೆ ಹಿಂಗೆ ಇಲ್ಲ, ಬೇಡ, ಯಾವುದೇ ಕಾರಣಕ್ಕೂ ಬೇಡ ಬೇಡ ಅಂತ. ಸೊ ಇಲ್ಲಿ ನಿಮಗೆ ತುಂಬ ಖುಷಿ ಇದೆ, ನಿಮಗೆ ನೆಮ್ಮದಿ ಸಿಗುತ್ತೆ ಇಲ್ಲಿ? ಹೌದು. ಓಕೆ. ಸೊ ಇನ್ನು ಇದೇ ಗ್ರಾಮಸ್ಥರು ಜೊತೆಗೆ ರೈತರ ಪರ ಹೋರಾಟಗಾರ್ತಿಯು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲ ಒಂದು ಕಡೆ ಇವರು ಕುಟುಂಬವೂ ಕೂಡ ಹೌದು. ಸೊ ಅವ್ರ ಜೊತೆನೂ ಮಾತನಾಡಿಸುವಂಥ ಪ್ರಯತ್ನ. ಮೇಡಮ್, ಆರಂಭದಲ್ಲಿ ಈ ಟೌನ್ಶಿಪ್ಪು 2006ರಲ್ಲಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ರು. ಅದಾದ ನಂತರ ನಿಮ್ಮಂತಹ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕುಮಾರಸ್ವಾಮಿ ಅವರಿಗೆ ಕೈ ಬಿಡೋದಕ್ಕೆ ಅನಿವಾರ್ಯ ಆಗುತ್ತೆ. ಅದಾದ ನಂತರ 20 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಬಿಡದಿಯನ್ನು ಡೆವಲಪ್ ಮಾಡ್ತೀವಿ ಅನ್ನುವ ಹೆಸರನ್ನ ಇಟ್ಕೊಂಡು ಈ ಒಂದು ಯೋಜನೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಕುಮಾರಸ್ವಾಮಿ 2003ರಲ್ಲಿ ಇದು ಮಾಡಿರೋದು. ಅದನ್ನೇ ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರಸ್ವಾಮಿ ಇದು ಕುಮಾರಸ್ವಾಮಿ ಕನಸಿನ ಕೂಸು ಅಂತ ಇದ್ದಾರೆ. ಆಗ ನಾವು ಎಲ್ಲ ಕುಮಾರಸ್ವಾಮಿ ಹತ್ರ ಆಗಿನೆಲ್ಲ ಹೋಗಿ ಕೇಳಿದಾಗ ಇದು ಅರ್ಧಕ್ಕೆ ಕೈ ಬಿಡ್ತಾರೆ. ಈಗ ಅದನ್ನೇ ಎತ್ಕೊಂಡು ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಏನು ಮಾಡಕ್ಕೆ ನಿಂತಿದ್ದಾರೆ ಈಗ? ಈಗ ಅವ್ರು ಏನು ಮಾಡ್ಬೇಕಂದ್ರೆ ಇದೆ ನೋಡಿ, ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಮಧ್ಯ ಇದು ರೈತರ ಭೂಮಿಗಳು ಉಳಿದಿರೋದು. ಅವ್ರ ಕಣ್ಣು ಈ ಭೂಮಿ ಮೇಲೆ ಬಿದ್ದೈತೆ. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಐತಲ್ಲ, ಎಲ್ಲ ಕಡೆ ಅವ್ರಿಗೆ ಶೇರ್ಗಳು ಬರೋ ಸ್ಟಾರ್ಟ್ ಆಯಿತು. ಇವಾಗ ಈ ಭೂಮಿ ಒಂದೇ, ಈ ಭೂಮಿ ನೋಡಿ ಅಣ್ಣ, ನಾನು ಇನ್ನೂ ಕೋಟಿನ ನಾನು ಮಾಡ್ಕೊಬೋದು, ಈಗಿರೋದು ನಂಗೆ ಸಾಕಾಗ್ತಾ ಇಲ್ಲ ಅನ್ನೋ ಭ್ರಮೇಲೆ ಅವ್ರು ಅಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಭೂಮಿನ ಬಿಟ್ಕೊಡಲ್ಲ. ನಾವು ಭೂಮಿ ನಂಬ್ಕೊಂಡಿರೋದೇ, ನಾವು ಈ ಮಟ್ಟಕ್ಕಿದ್ದೀವಿ. ಈ ಭೂಮಿ ನಂಬ್ಕೊಂಡೆ ಮಕ್ಕಳು ಮರಿ ಓದಿಸ್ತಾ ಇರೋದು. ಇದೇನು ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಕಡೆ ಇಲ್ಲ ಇಲ್ವಾ? ಕನಕಪುರದಲ್ಲಿ ಯಾಕೆ ಬೇಡ ಅಂತ ಅಂದಿರೋದು ರೈತರುಗಳೇ, ನೀವು ಭೂಮಿ ಯಾರಿಗೂ ಕೊಡಬೇಡಿ ಅಂತ ಅಲ್ಲೇ ಕೇಳಿರೋದು. ಅಲ್ಲೂ ಅದೇ ಮಾತಾಡಬೇಕಾಗಿತ್ತು. ಅವ್ರ ಕಡೆ ಇಲ್ವಾ? ಅವ್ರ ತವರು ಮನೆ ಅಲ್ವಾ? ಅದು ಅಲ್ಲಿ ಮಾಡ್ಕೊಬೇಕಾಗಿತ್ತು. ಅವರು ಡಿ ಕೆ ಶಿವಕುಮಾರ್ ಇಲ್ಲೇ ಕಣ್ಣು ಹಾಕಿದ್ದಾರೆ. ಮಾತಾಡ್ಬೇಕಂದ್ರೆ ಒಂದೊಂದು ಇದು ಮಾತಾಡ್ಬೇಕು. ಅವರು ರೈತರು ಬೆಳೆದಿರೋದು ಅನ್ನ ಎಲ್ಲ ತಿಂತಾರೆ. ಐ ತಂತ್ರಜ್ಞಾನದಿಂದ ತಿಂತಾರ ಅನ್ನನ? ಇಲ್ಲ. ರೈತರು ಕಷ್ಟಪಟ್ಟು ಒಂದೊಂದು ಅಕ್ಕಿನೂ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬೆಳಿತೀವೋ ಅವರು ಅಷ್ಟೇ ಸುಖವಾಗಿ ತಿಂತಾ ಇದ್ದಾರೆ. ಅದನ್ನ ನೆನಪಲ್ಲಿ ಇಟ್ಕೊಂಡು ಮಾತಾಡ್ಬೇಕು ಅವರು. ಬಟ್ ಈ ಯೋಜನೆ ಮಾಡೋದಕ್ಕೆ ಬಿಡಲ್ಲ. ಅದು ಹೇಳಲ್ವಾ, ನಮ್ಮ ಪ್ರಾಣ ಹೋದ್ರೂ ಭೂಮಿ ನಾವು ಬಿಟ್ಕೊಡಲ್ಲ. ಅವ್ರು ಎಷ್ಟೇ ಹೋರಾಟ ಮಾಡ್ತಾರೋ ಅದಕ್ಕಿಂತ 2 ಪಟ್ಟು ನಾವು ಹೋರಾಟ ಮಾಡ್ತೀವಿ. ಏನೆಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀವಿ ಇವತ್ತು. ಸಾಹಿತ್ಯ, ಈ ಸಾಂದರ್ಭಿಕವಾಗಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ. ಅದೇನು ಅಂತ ಕೇಳಿದ್ರೆ, ಒಂದಷ್ಟು ಸೋ ಕಾಲ್ಡ್ ಜನ ಬಂದು ಹೆದರಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಮಂಜುನಾಥ್ ಅವರು ನನಗೆ ಆ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಪ್ರತ್ಯೇಕವಾಗಿ ಹೆಸರು ಹೇಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಹೆಸರು ಹೇಳೋದು ಬೇಡ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ, ಭಾರತದಲ್ಲಿ ಮನುಷ್ಯನಿಗೆ ಸಂವಿಧಾನ ಹೇಳುತ್ತೆ 21ರ ವಿಧಿ ಅಡಿ ಬದುಕುವ ಹಕ್ಕಿದೆ ಅಂತ ಹೇಳಿ. ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಹೆದರಿಸುವಂತಹ ಹಕ್ಕಿಲ್ಲ, ಸ್ವಾತಂತ್ರ್ಯವೂ ಇಲ್ಲ. ಸೊ ಮಂಜುನಾಥ್ ಅವರಿಗೆ ಸರ್ಕಾರದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಈ ತರಹದ ಬೆದರಿಕೆ ಒಡ್ಡಿದ್ದು ನಿಜಾನ? ಮಂಜುನಾಥ್ ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲ ಒಂದು ಕಡೆ ಮನುಷ್ಯನಿಗೆ ಬೆದರಿಕೆ ಹಾಕುವಂತಹ ಯಾವುದೇ ನೈತಿಕತೆ ಯಾವನಿಗೂ ಇಲ್ಲ. ಅವನಿಗೆ ರಾಜಕಾರಣಿ ಆಗಿರಲಿ ಮತ್ತೊಬ್ಬ ಆಗಿರಲಿ. ನೋಡಿ, ರಾಜಕಾರಣಿಗಳು, ಜನಪ್ರತಿನಿಧಿಗಳು, ನೀವು ಯಾರು ಪ್ರಶ್ನಾತೀತರಲ್ಲ. ಇದು ಯಾರ್ದು ಜಾಗಿರಲ್ಲ,
ಇದು ಯಾವ ಪಾಳೆಪಟ್ಟನೂ ಅಲ್ಲ, ನೀವು ಪಾಳೆಗಾರರೂ ಅಲ್ಲ, ನೀವೆಲ್ಲರೂ ಕೂಡ ಪ್ರಶ್ನಾರ್ಹರು. ನೀವು ಚುನಾಯಿತ ಜನಪ್ರತಿನಿಧಿಗಳು, ಜನ ಮತ ಹಾಕಿ ನಿಮ್ಮನ್ನು ಕಳಿಸಿರ್ತಾರೆ. ಸೊ ಮಂಜುನಾಥ್ ಅವ್ರ ಜೊತೆ ಮಾತನಾಡ್ತೀನಿ. ಸರ್, ನಿಮಗೆ ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ಧಮಕಿ ಹಾಕುವಂತಹದ್ದು ಈ ಥರ ಪ್ರಯತ್ನಗಳಾಗಿದಾವ? ಆಯ್ತಾ ಇದೆ ಸರ್. ಇಲ್ಲಿ ಪಾಪ ನಮ್ಮ ಬಡ ರೈತರು ಯಾರೋ ಹಿಂಗೆ ಮಾಧ್ಯಮ ಬಂದಾಗ ಒಂಥರ ಹುಮ್ಮಸ್ಸಲ್ಲಿ ಕೋಪದಲ್ಲಿ ಮಾತಾಡೋದಂತೂ ಸರ್ವೇ ಸಾಮಾನ್ಯ. ಹಾಗಾಗಿ ಒಬ್ರಿಗೆ ಒಂಥರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಿರ್ಬೋದು, ಏನಾದ್ರು ಕೋಪದಲ್ಲಿ ಒಂದು ಮಾತು ಅಂದ್ಬಿಡ್ತಾರೆ. ಅಂಥವ್ರಿಗೆ ಒಂದು ಬೆದರಿಕೆ ಕೊಟ್ಟು ತಿರ್ಗಾ ಅವ್ರ ಕೈಲಿ ನಾನು ಅನ್ನಲಿಲ್ಲ ಕೇಸ್ ಹಾಕ್ಸೋದು, ಅವ್ರಿಗೆ ಎಷ್ಟೋ ಜನ ಕೇಸ್ ಹಾಕ್ಸೋ ಮಟ್ಟಕ್ಕೆ ಹೋಗಿದ್ದಾರೆ. ಪಾಪ ಬಡ ರೈತರು ಅವ್ರಿಗೆ ಗೊತ್ತಿರಲ್ಲ, ಏನು ನಾವು ನೊಂದು ಜೀವ ನಮ್ಗೆ ಗೊತ್ತಿರ್ತದೆ, ನಾವೇನು ಮಾತಾಡ್ತೀವಿ, ನಾವು ಕೋಪದಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿರ್ತೀವಿ. ಅಂಥವ್ರಿಗೆ ಎದುರಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆ, ಮುಂದೇನೂ ನಡೀತವೆ ಅಂತ ನಮ್ಗೆ ಗೊತ್ತು. ಆದರೆ ನಾವು ಯಾರೂ ಎದ್ರಲ್ಲ, ಅಂಥ ಕೆಲಸ ನಡೀತಾ ಇದೆ ಸರ್. ನೋಡಿ, ಇದು ಸಂಬಂಧಪಟ್ಟಂಥ ಇಲಾಖೆಯ ಗಮನಕ್ಕೆ. ಮನುಷ್ಯ ಮಕ್ಕಳನ್ನು ಬದುಕೋದಕ್ಕೆ ಬಿಡದೆ ಅವರನ್ನು ಭಯಪಡಿಸುವ, ಅವರನ್ನು ಆತಂಕಕ್ಕೆ ದೂಡುವ, ಅವರನ್ನು ಭಯಭೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡುವಂತಹ ಈ ತರಹದ ದುಷ್ಟಶಕ್ತಿಗಳ ವಿರುದ್ಧ ಕ್ರಮಗಳಾಗಬೇಕು. ಯಾರು ಕೊಟ್ಟರು ಅಧಿಕಾರ? ಇದು ಯಾವ ಸೀಮೆಯ ಒಂದು ತರಹದ ವಾತಾವರಣ? ಈಗ ಸಾಕಷ್ಟು ವಿಚಾರ ಮಾತನಾಡೋದಿದೆ, ಇನ್ನು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸರ್ಕಾರ ಎಲ್ಲೋ ಒಂದು ಕಡೆ ಹೇಳುತ್ತೆ, ಅಲ್ರಿ ನಾವು ಖರಾಬು ಭೂಮಿಯನ್ನು ವಶಪಡಿಸ್ಕೊಂಡು ಅಲ್ಲೊಂದು ಇಂಡಸ್ಟ್ರಿಯನ್ನು ಕಟ್ಟಿದ್ರೆ ಏನು ಸಮಸ್ಯೆ ಅಂತ ಒಂದೇ ಲೈನಲ್ಲಿ ಒಂದು ಕಡೆ ಕಾಮೆಂಟ್ ಕೊಡೋದಾದ್ರೆ. ಸರ್, ಖರಾಬು ಲ್ಯಾಂಡು ಫಸ್ಟು ಅಕ್ಯುರೇಷನ್ಗೆ ಮಾರ್ಚು 2005 ಮಾಡಿದಾಗ 3600 ಎಕರೆ ಖರಾಬ್ ಲ್ಯಾಂಡ್ ಇದೆ ಅಂತ ಹೇಳಿದ್ರು. ಸರ್ಕಾರನೇ ವರದಿ ಕೊಟ್ಟಿತ್ತು. ಈಗ ಪ್ರೆಸೆಂಟು 700 ಎಕರೆ ಖರಾಬ್ ಲ್ಯಾಂಡ್ ಬಂದಿದೆ. ಆ ಉಳಿದ ಖರಾಬ್ ಲ್ಯಾಂಡ್ ಎಲ್ಗೋಯ್ತು? ಯಾರ್ಯಾರು ಹಂಚ್ಕೊಂಡಿದ್ದಾರೆ ಅದನ್ನು ಫಸ್ಟು ತನಿಖೆ ಆಗಬೇಕು. ಎಸ್, ಸಾಹಿತ್ಯ ಜನರ ಅಂದರೆ ಜನತಾ ನ್ಯಾಯಾಲಯದಲ್ಲಿ ನಾನು ನಿಂತ್ಕೊಂಡು ಮಾತನಾಡ್ತಾ ಇರೋದು. ಇದು ಸ್ವತಃ ರೈತರ ಅಭಿಪ್ರಾಯ. ಸಾಹಿತ್ಯ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಸರ್ಕಾರಕ್ಕೆ ನಾವು ಅಂಗಲಾಚಿ ಬೇಡ್ಕೊಂಡು ಹೇಳ್ತಾ ಇದ್ದೀವಿ. ನಮ್ಮ ವಸ್ತು ಸ್ಥಿತಿಯನ್ನ, ನಮ್ಮ ವಾಸ್ತವ ಸಂಕಟವನ್ನ, ನಿಶಬ್ದವಾದಂತಹ ನೋವನ್ನ ಅರ್ಥ ಮಾಡಿಕೊಳ್ಳುವ ಕಿವಿಗಳು ನಮ್ಮ ರಾಜಕೀಯದಲ್ಲಿ ಇಲ್ಲ ಅನ್ನೋದೇ ವಿಪರ್ಯಾಸ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.